ಸೋಮಣ್ಣ ಅವರಾ, ನೀವು ಅವ್ರನ್ನ ಕೇಳಿದ್ರೆ ದಯವಿಟ್ಟು ಅಲ್ಲ, ಸೋಮಣ್ಣ ಅವ್ರನ್ನೇ ಕೇಳಬೇಕು. ನೀವು ಇಲ್ಲಿಂದ ಆಯ್ಕೆ ಆಗಿದ್ದೀರಾ, ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ದಯವಿಟ್ಟು ಅವ್ರನ್ನ ಕೇಳಿ. ನೀವು ಅವ್ರು ಮಾತಾಡೋದು ನಮ್ಮ ಬಾಯಲ್ಲಾಡ್ತಾರೆ ಹೆಂಗ್ರಪ್ಪ, ನೀವು ಆತ್ಮೀಯರು ನಮಗೆಲ್ಲ. ನೀವು ಅಲ್ಲ, ನೀವೆಲ್ಲ ನಮ್ಮ ಸ್ನೇಹಿತರು, ನಮ್ಮನ್ನ ಯಾಕೆ ಸಿಗಿಸ್ತೀರಾ? ಸುಮ್ಮನೆ ನಮ್ಮಲ್ಲಿ ಎರಡು ಭಾಗ ಮಾಡ್ತೀರಾ. ನಾವೆಲ್ಲ ಹೋರಾಟಕ್ಕೆ ನೀವೆಲ್ಲ ಸ್ಫೂರ್ತಿ ಕೊಟ್ಟು ಚೆನ್ನಾಗಿ ಹೋರಾಟ ಮಾಡಿ ನೀರು ನಿಲ್ಲಿಸ್ರಪ್ಪ ರಾಮನಗರಕ್ಕೆ ಹೋಗೋದಂತ ಹೇಳ್ಬೇಕು. ನೀವು ನಮ್ಮಲ್ಲೇ ಒಡಕು ಮಾಧುಸ್ವಾಮಿ ಯಾಕೆ ಬಂದಿಲ್ಲ, ಸೋಮಣ್ಣವ್ರು ಯಾಕೆ ಮಾತಾಡಲ್ಲ ಅಂತ ನೋಡ್ರಿ. ಸಿರಾಗೆ ನೀರು ತಗೊಂಡು ಹೋಗ್ಬಾರ್ದು ಅಂತಲೂ ಕೂಡ ಕೋರ್ಟ್ ಕೇಸ್ಗಳನ್ನ ಹಾಕಿದ್ದು ನಾವು ನೋಡಿದ್ದೇವೆ. ಆಮೇಲೆ ಈ ರಾಜ್ಯ ಸರ್ಕಾರದ ನಿರ್ಣಯವನ್ನು ಕೋರ್ಟ್ ಮುಖಾಂತರ ಮತ್ತೊಂದು ಮುಖಾಂತರ ಬಗೆಹರಿಸ್ಕೊಳ್ತೀವಿ ಅಂದರೆ ಈ ಜನ್ಮದಲ್ಲದು ಏನು ಸಾಧ್ಯ ಆಗಲ್ಲ. ನಾವೇನಿದ್ರು ಹೋರಾಟ ಮಾಡಬೇಕು, ನಮ್ಮ ಹಕ್ಕನ್ನು ಕಿತ್ಕೋಬೇಕು. ಶಕ್ತಿಶಾಲಿ ಇರೋದು ಪ್ರಪಂಚದಲ್ಲಿ ಯಾವ್ದಾರೋ ಒಂದು ಶಕ್ತಿ ಇದೆ ಅಂದರೆ ಅದು ಹೋರಾಟಕ್ಕೆ. ಅದು ಅಹಿಂಸಾ ಹೋರಾಟ ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ಉಪವಾಸ ಸತ್ಯಾಗ್ರಹ. ಗಾಂಧಿ ಮಾರ್ಗ ಏನಿದೆ ನಮ್ಮದು, ಗಾಂಧಿ ಮಾರ್ಗದಲ್ಲಿ ಸಾಕಷ್ಟು ಹೋರಾಟಗಳನ್ನು ಈ ದೇಶಕ್ಕೆ ಮಾದರಿಯಾಗಿ ಬಿಟ್ಟೋಗಿದ್ದಾರೆ. ಅದರಿಂದ ನಾವು ಗಾಂಧಿ ಮಾರ್ಗದಲ್ಲಿ ಅಹಿಂಸಾ ಹೋರಾಟ ಇರ್ಬೋದು, ಉಪವಾಸ ಸತ್ಯಾಗ್ರಹ ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ಇವನ್ನ ಯಾವ ರೀತಿ ಚಾಲು ಮಾಡಬೇಕು ಅನ್ನೋದನ್ನ ನಿರ್ಣಯ ಮಾಡ್ತೇವೆ. ನೋಡೋಣ ಸರ್, ನಮಗೆ ಹೋರಾಟದ ಮೇಲೆ ನಂಬಿಕೆ ಇದೆ ಸರ್. ನೀವು ಹೋರಾಟನೇ ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗೆ ಸರ್? ನೀವು ಮಾಧ್ಯಮದವ್ರು ಹಿಂಗೆ ಕ್ವೆಶ್ಚನ್ ಕೇಳಿದ್ರೆ ಇಲ್ರಿ. ಫಸ್ಟು ಕೇಳಿ ಕುಮಾರಸ್ವಾಮಿ ಅವ್ರನ್ನ, ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರನ್ನ, ನಮ್ಮ ರಾಜ್ಯಾಧ್ಯಕ್ಷರನ್ನ ಇದಕ್ಕೊಂದು ಚಾಲು ಕೊಡಬೇಕಲ್ಲ. ರಾಜಕೀಯವಾಗಿ ಎಲ್ಲರೂ ಒಗ್ಗಟ್ಟಾಗಬೇಕಲ್ಲ, ಒಂದು ಮನಸ್ಸನ್ನ. ಆಮೇಲೆ ಕಾಂಗ್ರೆಸ್ಸಲ್ಲಿ ನಾವು ಇವ್ರನ್ನೂ ಮಾತಾಡಬೇಕು, ಯಾರು ಪರಮೇಶ್ ಸಾಹೇಬ್ರನ್ನ ಮತ್ತು ರಾಜಣ್ಣವ್ರು ಮಾತಾಡಬೇಕು. ಎಲ್ಲರನ್ನೂ ಮಾತಾಡ್ಕೊಂಡು ಮಾಡಿದಾಗ ಯಶಸ್ಸಾಗ್ತೀವಿ. ಇಲ್ಲ ನಾವು ರಾಜಕೀಯ ಬೆರೆಸ್ತೀವಿ, ರಾಜಕೀಯ ಮಾಡ್ತೀವಿ ಅಂದ್ರೆ ಫೇಲ್ಯೂರ್ ಆಗ್ತೀವಿ. ಇವಿಲ್ ನಾವೇ ಪೊಲಿಟಿಕಲ್ ಅಲ್ಲ, ಅವರು ಜಿಲ್ಲೆ ಇದ್ದ ದೃಷ್ಟಿಯಿಂದ ಬರಲೇಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪರಮೇಶ್ ಸಾಹೇಬ್ರು ಯಾವಾಗಲೂ ನಮ್ಮ ಪರ ಇದ್ದಾರೆ. ಆದರೆ ರಾಜಕೀಯ ಒಂದು ಪೊಲಿಟಿಕಲ್ ಪಾರ್ಟಿ ಅಂದಾಗ ಅವರು ಜಿಲ್ಲಾ ಪರನೇ ಇದ್ದಾರೆ ನಮಗೆ ಅನ್ಸೋದು. ಕ್ಷೇತ್ರ ಸೋಮಣ್ಣ ಅವರಾ, ನೀವು ಅವ್ರನ್ನ ಕೇಳಿದ್ರೆ ದಯವಿಟ್ಟು ಅಲ್ಲ, ಸೋಮಣ್ಣ ಅವ್ರನ್ನೇ ಕೇಳಬೇಕು. ನೀವು ಇಲ್ಲಿಂದ ಆಯ್ಕೆ ಆಗಿದ್ದೀರಾ, ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ದಯವಿಟ್ಟು ಅವ್ರನ್ನ ಕೇಳಿ. ನೀವು ಅವ್ರು ಮಾತಾಡೋದು ನಮ್ಮ ಬಾಯಲ್ಲಾಡ್ತಾರೆ ಹೆಂಗ್ರಪ್ಪ, ನೀವು ಆತ್ಮೀಯರು ನಮಗೆಲ್ಲ. ನೀವು ಅಲ್ಲ, ನೀವೆಲ್ಲ ನಮ್ಮ ಸ್ನೇಹಿತರು, ನಮ್ಮನ್ನ ಯಾಕೆ ಸಿಗಿಸ್ತೀರಾ? ಸುಮ್ಮನೆ ನಮ್ಮಲ್ಲಿ ಎರಡು ಭಾಗ ಮಾಡ್ತೀರಾ. ನಾವೆಲ್ಲ ಹೋರಾಟಕ್ಕೆ ನೀವೆಲ್ಲ ಸ್ಫೂರ್ತಿ ಕೊಟ್ಟು ಚೆನ್ನಾಗಿ ಹೋರಾಟ ಮಾಡಿ ನೀರು ನಿಲ್ಲಿಸ್ರಪ್ಪ ರಾಮನಗರಕ್ಕೆ ಹೋಗೋದಂತ ಹೇಳ್ಬೇಕು. ನೀವು ನಮ್ಮಲ್ಲೇ ಒಡಕು ಮಾಧುಸ್ವಾಮಿ ಯಾಕೆ ಬಂದಿಲ್ಲ, ಸೋಮಣ್ಣವ್ರು ಯಾಕೆ ಮಾತಾಡಲ್ಲ ಅಂದರೆ ನಮ್ಮ